ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಗೈಸ್, ನಿಮ್ಮ ಹತ್ರ ಯೂಟ್ಯೂಬ್ ಚಾನಲ್ ಇದೆ ಅಂತಂದರೆ ನಿಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಎಕ್ಸಾಂಪಲ್ ಒಂದು 100 ಸಬ್ಸ್ಕ್ರೈಬರ್ಸ್, 200 ಸಬ್ಸ್ಕ್ರೈಬರ್ಸು, 1000, 2000 ಈ ಥರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತಂದರೆ ನಿಮ್ಮ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ ಅವರ ಒಂದು ನೇಮನ್ನು ನೋಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಕೆಲವರು ಯಾರೋ, ಈಗ ಎಕ್ಸಾಂಪಲ್ ಯಾರೋ ಸುರೇಶ್ ಅನ್ನೋರು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರ್ಬೋದು, ಅಥವಾ ಯಾರೋ ಪುನೀತ್ ಅನ್ನೋರು ಸಬ್ಸ್ಕ್ರೈಬ್ ಆಗಿರ್ಬೋದು, ಲಿಖಿತ ಅನ್ನೋರು ಸಬ್ಸ್ಕ್ರೈಬ್ ಆಗಿರ್ಬೋದು, ಈ ಥರ ಹಲವಾರು ಜನ ಸಬ್ಸ್ಕ್ರೈಬ್ ಆಗಿರ್ಬೋದು. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ನಿಮ್ಮ ಚಾನಲಲ್ಲಿ ಲೀಸ್ಟನ್ನು ನೋಡ್ಬೋದು, ಆಯಿತಾ? ಸೊ ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದನ್ನು ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತ ನೋಡ್ತಾರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಗೈಸ್. ಈ ಒಂದು ವೀಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಆಯಿತಾ? ನೋಡ್ತಾರಲ್ಲ, ಲೈಕ್ ಮಾಡಿ, 500 ಲೈಕ್ಸ್ ಕಂಪ್ಲೀಟ್ ಮಾಡಿ. ಓಕೆ, ಆಯಿತಾ? ಲೈಕು. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನೀವು ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಲೀಸ್ಟನ್ನು ನೀವು ನೋಡೋದು ಹೇಗೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ನೋಡೋದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಫಸ್ಟು. ಅದಾದಮೇಲೆ ಒಂದು ಕಂಡೀಷನ್ ಇದೆ, ಆ ಒಂದು ಕಂಡೀಷನ್ನ ಮಿಸ್ ಮಾಡ್ಕೊಳ್ಬೇಡಿ, ಕೊನೆ ತನಕ ನೋಡಿ. ಓಕೆ, ಸೊ ನೀವು ಏನು ಮಾಡಿ ಅಂತಂದರೆ ನಿಮ್ಮ ಫೋನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಂಡು ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇಲ್ಲಿ ನಾನು ಮೇಲ್ಗಡೆ ಸರ್ಚ್ ಮಾಡಿದ್ದೆ ನೋಡಿ, studio.youtube.com ಅಂತ ನೀವು ಸರ್ಚ್ನ ಮಾಡಬೇಕು, ಆಯಿತಾ? ಸೊ ಅದನ್ನು ಸರ್ಚ್ನ ಮಾಡಿದಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಲಾಗಿನ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಆಯಿತಾ? ಇವಾಗ ನಾನು ನನ್ನ ಒಂದು ಗೇಮಿಂಗ್ ಚಾನಲ್ ನಾನು ಓಪನ್ ಮಾಡ್ಕೊಂಡಿದ್ದೀನಿ, ಆಯಿತಾ? ಇಲ್ಲಿ ಎಲ್ಲವೂ ಕೂಡ ನಿಮಗೆ ತೋರಿಸುತ್ತೆ, ಸಬ್ಸ್ಕ್ರೈಬರ್ಸು, ವ್ಯೂಸು ಎಲ್ಲವೂ ಕೂಡ ತೋರಿಸುತ್ತೆ, ಆಯಿತಾ? ನಾನು ಇದರಲ್ಲಿ ಯಾವುದೇ ಥರ ವೀಡಿಯೋಸ್ಗಳನ್ನ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ನೀವು ಇಲ್ಲಿ ನೋಡ್ಬೋದು, ಒಂದು ಆಪ್ಷನ್ ಇದೆ ರೀಸೆಂಟ್ ಸಬ್ಸ್ಕ್ರೈಬರ್ಸ್ ಅಂತ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಸಿ ಆಲ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅದಾದಮೇಲೆ ನೀವು ಇದನ್ನು ಏನು ಮಾಡಿ ಅಂತಂದರೆ ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಲಾಸ್ಟ್ 90 ಡೇಸ್ ಅಂತ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಲೈಫ್ ಟೈಮ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಆಯಿತಾ? ಲೈಫ್ ಟೈಮ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅವ್ರ ಲೀಸ್ಟೆಲ್ಲ ನಿಮಗೆ ತೋರಿಸುತ್ತೆ. ಕಂಡೀಷನ್ ಇದೆ, ಅದೇನು ಕಂಡೀಷನ್ ಅಂತ ಹೇಳ್ತೀನಿ, ಮಿಸ್ ಮಾಡ್ಕೋಬೇಡಿ. ಓಕೆ, ಈಗ ಎಕ್ಸಾಂಪಲ್ ಇಲ್ಲಿ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ನೀವು ಈ ಥರ ನೆಕ್ಸ್ಟ್ ಪೇಜ್ ಹೊಡೆಯೋ ಮುಖಾಂತರ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅನ್ನೋದನ್ನ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಈಗ ಇಲ್ಲಿ ವರ್ಷಿಣಿ ಅನ್ನೋರು ಸಬ್ಸ್ಕ್ರೈಬ್ ಆಗಿದ್ದಾರೆ. ಸೊ ಅವರ ಪ್ರೊಫೈಲ್ ಮೇಲೆ ನಾನು ಕ್ಲಿಕ್ನ ಮಾಡಿದ್ರೆ ಅವರ ಒಂದು ಚಾನಲ್ ನನಗೆ ಇಲ್ಲಿ ಬರ್ತಾ ಇದೆ, ಆಯಿತಾ? ಸೊ ಈಗ ಇವರ ಒಂದು ಚಾನಲ್ ನನಗೆ ತೋರಿಸ್ತಾ ಇದೆ, ಇವರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ನನಗೆ ಇವಾಗ ಗೊತ್ತಾಗಿದೆ, ಆಯಿತಾ? ಈ ಥರ ನೀವು ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಲೀಸ್ಟನ್ನು ನೀವು ನೋಡ್ಬೋದು. ಬಟ್ ಒಂದು ಕಂಡೀಷನ್ ಏನಪ್ಪ ಅಂತಂದರೆ, ನಿಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ಲರದ್ದು ಕೂಡ ತೋರಿಸಲ್ಲ. ಯಾರು ಅವರ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾದ್ರೆ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ, ಈ ಎಕ್ಸಾಂಪಲ್ ವರ್ಷಿಣಿ ಅವರು ಕ್ರಿಯೇಟ್ ಮಾಡಬೇಕಾದ್ರೆ, ಸೊ ಅವ್ರು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅನ್ನೋದನ್ನು ಅವರು ಪಬ್ಲಿಕ್ ಮಾಡ್ಕೊಂಡಿರ್ತಾರೆ. ನಾನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀನಿ ಅದನ್ನು ಯಾರು ಬೇಕಾದ್ರೂ ಕೂಡ ನೋಡ್ಬೋದು ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ನಮಗೆ ಅವರ ಒಂದು ಲೀಸ್ಟು ನಮಗಿಲ್ಲಿ ತೋರಿಸ್ತಾ ಇದೆ. ಇನ್ ಕೇಸ್ ಅವರೇನಾದರೂ ಅದನ್ನು ಆಫ್ ಮಾಡ್ಕೊಂಡಿದ್ರೆ, ಆಯಿತಾ? ಅವರು ಸಬ್ಸ್ಕ್ರೈಬರ್ಸ್ ಯಾರ್ಯಾರಿಗಾಗಿದ್ದಾರೆ ಅನ್ನೋದು ಆಫ್ ಮಾಡ್ಕೊಂಡಿದ್ರೆ ನಮಗಿಲ್ಲಿ ಅವ್ರ ಹೆಸರು ತೋರಿಸ್ತಿರಲ್ಲ, ಆಯಿತಾ? ಸೊ ಈಗ ನನಗೆ ಈ ಒಂದು ಚಾನಲಲ್ಲಿ 144 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಎಲ್ಲರ ಲೀಸ್ಟು ಕೂಡ ತೋರಿಸಲ್ಲ. ಯಾರು ಪಬ್ಲಿಕ್ ಇಟ್ಕೊಂಡಿದ್ದಾರೆ ಅವ್ರ ಲೀಸ್ಟ್ ಮಾತ್ರ ತೋರಿಸುತ್ತೆ, ಆಯಿತಾ? ಸೊ ಈ ಥರ ನಿಮ್ಮ ಒಂದು ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅನ್ನೋದನ್ನು ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಎಲ್ರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಲವ್ ಯು ಆಲ್.